ಮಕರ ರಾಶಿಯವರು ಈ ಬನ್ನಿ ಮರವನ್ನು ಅತಿ ಹೆಚ್ಚು ಬನ್ನಿ ಮರವನ್ನು ಮುಟ್ತಾ ಹೋಗಿ ಈ 45 ದಿನವೂ ನಿಮಗೆ ಕಣ್ಣಿಗೆ ಕಾಣಿಸ್ಲಿ ಆ ಬನ್ನಿ ಮರದ ಒಂದು ಎಲೆಗಳನ್ನ ತಂದು ಮನೇಲಿ ಇಟ್ಕೊಳ್ಳೋದು. ಬನ್ನಿ ಮರವನ್ನು ಯಾಕಂದರೆ ಮುಟ್ತಾ ಹೋದರೆ ಅದಕ್ಕೆ ನಮಸ್ಕಾರ ಮಾಡಿಕೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಮಕರ ರಾಶಿಯವರಿಗೆ ಯಾಕಂದರೆ ಕೆಲವೊಂದು ರಾಶಿಗಳಿಗೆ ಕೆಲವೊಂದು ಮರಗಳಿರುತ್ತೆ. ಸೊ ಆ ಮರಗಳನ್ನ ಮುಟ್ತಾ ಹೋದಾಗ ಅಲ್ಲೂ ಕೂಡ ಅತಿ ಹೆಚ್ಚು ಪಾಸಿಟಿವ್ನ ಕೊಡುತ್ತೆ. ಪಾಸಿಟಿವ್ ಅಂತಂದರೆ ಅದೊಂಥರ ಯೋಗ, ಎಲ್ಲೋ ಇರೋ ಮರ ಅಲ್ಲ, ಆ ಮರದಲ್ಲಿ ಶನಿಯ ಒಂದು ತತ್ವ ಇರುತ್ತೆ. ಸೊ ಮಕರ ರಾಶಿಯವರು ಅತಿ ಹೆಚ್ಚು ಬನ್ನಿ ಮರವನ್ನು ಮುಟ್ತಾ ಹೋಗಿ, ದಿನಕ್ಕೆ ಒಂದು ಸತಿಯಾದರೂ ಬನ್ನಿ ಮರವನ್ನು ಮುಟ್ತಾ ಹೋಗಿ. ಇದು 45 ದಿನ ಮಾಡಿದ್ರು ಕೂಡ ತುಂಬ ಯೋಗದಲ್ಲಿರ್ತೀರ. ಮತ್ತು ಈ 45 ದಿನ ಈ 2.5 ದಿನದಲ್ಲಿ ಏನಾದರೂ ಮಕರ ರಾಶಿಯಲ್ಲಿ ಮಕ್ಕಳು ಹುಟ್ಟಿದ್ರೆ ಸಿಕ್ಕಾಪಟ್ಟೆ ಯೋಗವಂತರು, ಸಿಕ್ಕಾಪಟ್ಟೆ ಆಸ್ತಿ ಸಂಪಾದಿಸ್ತಾರೆ. ಮತ್ತು ಪಿತ್ರಾರ್ಜಿತ ಆಸ್ತಿ ಅದು ಏನೇ ಇದ್ರೂ ಆ ಮಕ್ಳಿಗೆ ಸೇರಿಬಿಡುತ್ತೆ. ಆ ಒಂದು ಯೋಗದಲ್ಲಿ ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲೂ 45 ದಿನವೂ ಕೂಡ ತುಂಬ ಒಳ್ಳೆಯ ದಿನ ತುಂಬ ಒಳ್ಳೆಯ ಟೈಮ್ ಆಗಿರೋದ್ರಿಂದ ಮಕರ ರಾಶಿಯವ್ರ ಮನೇಲಿ ಯೋಗ ನೋಡಿ. 23/2/2026 23ನೇ ತಾರೀಕು 2ನೇ ತಿಂಗಳು ಗ್ರಹಗಳು ಚೇಂಜ್ ಆಗುತ್ತೆ. ಮತ್ತು ಕುಜ ಹುಚ್ಚನಾಗಿರೋದ್ರಿಂದ ಅದರಲ್ಲೂ ಯೋಗದಲ್ಲಿ ಇರ್ತಾರೆ ಮಕರ ರಾಶಿಯವರು. ಮನೇಲಿ ಒಬ್ಬರು ಮಕರ ರಾಶಿಯವರಿದ್ದರೂ ಆ ಮನೆಗೆಲ್ಲ ಪಾಸಿಟಿವ್ ಜಾಸ್ತಿ. ಇವಾಗ ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ರಾಶಿ ಇರುತ್ತೆ. ಒಬ್ಬರು ಮಕರ ರಾಶಿಯವ್ರ ಮನೇಲಿದ್ದರೆ ಆ ಒಂದು ಅದೃಷ್ಟ, ಒಂದು ಯೋಗ ಮನೇಲಿ ಪಾಸ್ ಆಗ್ತಾ ಇರುತ್ತೆ. ಇವಾಗ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಇನ್ನೊಬ್ಬರು ಟೈಮ್ ಚೆನ್ನಾಗಿರುತ್ತೆ, ಅವ್ರ ಟೈಮ್ ಚೆನ್ನಾಗಿಲ್ಲ ಅಂದರೆ ಇನ್ನೊಬ್ಬರು ಟೈಮ್ ಚೆನ್ನಾಗಿರುತ್ತೆ. ಅವಾಗ ನಾವೇನು ಮಾಡ್ತೀವಿ, ಅವ್ರ ಕೈಲಿ ದುಡ್ಡು ಇಸ್ಕೊಳ್ಳೋದು, ಇಲ್ಲ ಅವ್ರ ಕಡೆಯಿಂದ ಕೆಲಸ ಮಾಡ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಾ ಹೋಗ್ತೀವಿ. ಇದು ಕೂಡ ಹಾಗೆ. ಮಕರ ರಾಶಿಯವರು ಮನೇಲಿ ಒಂದು ಸಣ್ಣ ಮಗು ಇರಲಿ ಅಥವಾ ದೊಡ್ಡವ್ರು ಇರಲಿ, ಯಾರಾದರೂ ಇರಲಿ, ಮಕರ ರಾಶಿಯವ್ರ ಮನೇಲಿದ್ದರೆ ಸಿಕ್ಕಾಪಟ್ಟೆ ಯೋಗ. ನೋಡಿ, ನಾನು ಹೇಳ್ತಾ ಬಂದೆ, ದರ್ಶನ್ ಅವ್ರದ್ದು ಮಕರ ರಾಶಿ, ಮತ್ತು ಆರ್ಯನ್ ಖಾನು, ಇವಾಗ ಹೆಸರು ಹೇಳ್ದೆ ನಾನು, ಯಾಕಂದರೆ ಶನಿ ನೀಚ, ಮಕರ ರಾಶಿಗೆ ಸೂರ್ಯ ಆಗಲ್ಲ, ಮೇಷರಾಶಿಯಲ್ಲಿ ಸೂರ್ಯ ಹುಚ್ಚನಾಗಿರ್ತಾನೆ. ಮತ್ತು ಅಷ್ಟಮ ಸ್ಥಾನ ಬರುತ್ತೆ, ಸೂರ್ಯನಿಗೆ ಅಷ್ಟಮ ಸ್ಥಾನ ಬರುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಯಾವತ್ತೂ ಮಕರ ರಾಶಿಯವರು ಈ ಮಾಣಿಕ್ಯ ಯೂಸ್ ಮಾಡೋದು ಅಥವಾ ಕನಕ ಪುಷ್ಯರಾಗನ ಯೂಸ್ ಮಾಡೋದು ಇದನ್ನು ಮಾಡಲೇಬಾರ್ದು, ರೂಬಿ ಹಾಕಲೇಬಾರ್ದು. ಮಕರ ರಾಶಿಯವರು ಅತಿ ಹೆಚ್ಚು ನೋಡಿ, ಮಕರ ರಾಶಿಯವರು ಯಾಕಂದರೆ ಕುಜ ಹುಚ್ಚನಾಗಿರೋದ್ರಿಂದ ಅತಿ ಹೆಚ್ಚು ಹವಳ ಬಳಸಿದ್ರೆ ಖಂಡಿತ ಯಾವುದಾದ್ರೂ ಒಂದು ಹವಳದ ಒಂದು ಡಾಲರೋ, ಒಂದು ಓಲೆನೋ, ಒಂದು ರಿಂಗೋ, ಯಾವುದಾದ್ರೂ ಪ್ಯೂರ್ ಹವಳನ ಬಳಸಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ನಿಮಗೆ ಯೋಗದಲ್ಲಿ ಯೋಗ ಇರ್ತೀರ. ಮತ್ತು ನೋಡಿ, ಇವಾಗ ಈ 45 ದಿನ ನಿಮಗೆ ತುಂಬ ಒಳ್ಳೆ ಟೈಮ್ ಅಂತ ಅಂದೆ. ಅದರಲ್ಲೂ ಈ ಗ್ರಹಗಳೆಲ್ಲ ಮಕರ ರಾಶಿಯಲ್ಲಿರೋದ್ರಿಂದ ನಮ್ಮಲ್ಲಿ ಈ ಮಕರ ರಾಶಿಯವರಿಗೆ ಅಂತಲೇ ಈ ವಾಟರ್ಗೆ ಸಂಬಂಧಪಟ್ಟಂಥ ವಾಟರ್ ಬ್ರೇಸ್ಲೆಟ್ ಅಂತ ಒಂದು ಕೊಡ್ತಾ ಇದ್ದೀವಿ ಮಕರ ರಾಶಿಯವ್ರಿಗೆ. ಅದರಲ್ಲಿ ಚಂದ್ರನ ಒಂದು ತತ್ವ ಇರುತ್ತೆ, ಮತ್ತು ಶುಕ್ರನ ಒಂದು ತತ್ವ ಇರುತ್ತೆ, ಮತ್ತು ಶನಿಯ ಒಂದು ತತ್ವ ಇರುತ್ತೆ. ಈ ಎಲ್ಲ ಗ್ರಹಗಳು ಸೇರಿ ಇರೋವಂತಹ ಆ ಒಂದು ವಾಟರ್ ಬ್ರೇಸ್ಲೆಟ್ನ ಹಾಕ್ಕೊಂಡ್ರೆ 45 ದಿನ ನೀವೇನು ನಮ್ಮ ಒಂದು ಸಂಸ್ಥೆಯಲ್ಲಿ ಸಿಕ್ಕತ್ತೆ, ನೀವು ಆನ್ಲೈನ್ ಮುಖಾಂತರ ತರಿಸ್ಕೊಳ್ಬೋದು. ಆ ಒಂದು ಬ್ರೇಸ್ಲೆಟು ಮಕರ ರಾಶಿಯವ್ರು ಹಾಕ್ಕೊಂಡ್ರೆ ಇವಾಗ ಏನು ಯೋಗದಲ್ಲಿ ಇದ್ದೀರೋ ನೀವು, ಅದಕ್ಕಿಂತ ದುಪ್ಪಟ್ಟು ಅದೃಷ್ಟವನ್ನು ನೋಡ್ತಾ ಹೋಗ್ತೀರಾ. ಮತ್ತು ಮಕರ ರಾಶಿಯವ್ರಿಗೆ ಅವ್ರಿಗೆ ಸಂಬಂಧಪಟ್ಟಂತಹ ಶುಕ್ರ ಮತ್ತು ಶನಿ ಮತ್ತು ಏನು ಉಚ್ಚ ಕುಜ ಇವ್ರಿಗೆ ಸಂಬಂಧಪಟ್ಟಿರೋಂತಹ ಕೆಲವೊಂದು ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಂಡ್ರೆ ಇವಾಗ ನೀವು ಏನೇನು ಮಾಡಬೇಕು, ನೀವೇನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಅದೆಲ್ಲ ಕೂಡ ನೆರವೇರುತ್ತೆ. ಒಂದು ಸಣ್ಣ ಕೆಲಸ ಮಾಡ್ತಾ ಇರಲಿ ಅವರು ಎಲ್ಲೋ ಒಂದು ಕಡೆ ಈ 45 ದಿನದಲ್ಲಿ ನೋಡಿ, ನಿಮಗೆ ಗೊತ್ತಾಗಲ್ಲ, 45 ದಿನ ಖಂಡಿತ ನೀವೇನು ಅಂದ್ಕೊಂಡಿರ್ತೀರ ಅದಕ್ಕೆ ಡಬಲ್ ತ್ರಿಬ್ಬಲ್ಲು ನೀವು ಸಂಪಾದನೆ ಮಾಡ್ತೀರಾ.